ದಿನಾಂಕ 13/4/2025 ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಸರ್ವಧರ್ಮ ಸಮ್ಮೇಳನದ ಅಂಗವಾಗಿ ಸಂಗೀತ ಧ್ಯಾನ ಪ್ರಾರಂಭ ಆಗುತ್ತೆ. ಸಂಗೀತ ಧ್ಯಾನದ ಉದ್ದೇಶ ಪ್ರತಿಯೊಬ್ಬ ಮನುಷ್ಯ ಧ್ಯಾನ ಮಾಡಬೇಕು. ಸರ್ವಧರ್ಮ ಸಮ್ಮೇಳನ ಅಂತಂದ್ರೆ ಧರ್ಮ ಇರೋದೇ ಒಂದು. ಇಲ್ಲಿ ಮನುಷ್ಯ ಏನಿದ್ದಾನೆ ಪಂಚಭೂತಗಳಿಂದ ಆಗಿರೋ ದೇಹ ಇದು. ಇಲ್ಲಿ ಮನುಷ್ಯ ಜನ್ಮ ಏನಿದೆ ಶಾಶ್ವತ ಎಲ್ಲ ಅಶಾಶ್ವತ ಇದು. ಇಲ್ಲಿ ಲೋಕೋ ನಾಸ್ತಿ, ಪಿತಾ ನಾಸ್ತಿ, ಮಾತಾ ನಾಸ್ತಿ, ಎಲ್ಲವೂ ನಾಸ್ತಿ 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 ಅಂತ ಹೇಳಿದ್ದಾರೆ. ಯಾವ ಶಾಶ್ವತ ಯಾವುದು? ಇಲ್ಲಿ ಯಾವುದು ಶಾಶ್ವತ ಇಲ್ಲ. ಇಲ್ಲಿ ಸೃಷ್ಟಿಕರ್ತ ಒಬ್ಬನೇ, ದೇವರು ಒಬ್ಬನೇ. ಇಲ್ಲಿ ಹಲವಾರು ನಾಮಗಳು ಇದಾವೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವೆಲ್ಲ ಪಾತ್ರಗಳು. ಆದ್ರೆ ಸೃಷ್ಟಿಕರ್ತ ಒಬ್ಬನೇ. ಆದ್ರೆ ಮುಸ್ಲಿಮರಿಗೆ ಒಬ್ಬರು, ಹಿಂದೂಗಳಿಗೊಬ್ರು, ಕ್ರಿಶ್ಚಿಯನ್ಗೊಬ್ರು ಸೃಷ್ಟಿಕರ್ತ ಬೇರೆ ಬೇರೆ ಇಲ್ಲ, ಒಬ್ಬನೇ. ಪಂಚಭೂತಗಳಿಂದ ಆಗಿರುವಂತ ದೇಹ ಇದು. ಇಲ್ಲಿ ಆತ್ಮೇ ಪರಮಾತ್ಮ. ಆತ್ಮ ಈ ದೇಹದಲ್ಲಿ ಇರೋವರ್ಗುನು ನಾವು ಮಾತಾಡ್ತೀವಿ, ನೋಡ್ತೀವಿ, ಏನ್ ಬೇಕೋ ಎಲ್ಲ ಮಾಡ್ತಾ ಇರ್ತೀವಿ. ಆತ್ಮ ಹೊರಗಡೆ ಹೋದ ತಕ್ಷಣ ಇಲ್ಲಿ ಯಾವುದೇ ಇದಿರೋದಿಲ್ಲ. ಎಲ್ಲರಲ್ಲಿರೋದು ಒಂದೇ ಆತ್ಮ. ಆತ್ಮ ಮಮಾತ್ಮ ಸರ್ವಭೂತ ಆತ್ಮ. ಒಂದು ಇರುವೆಯಲ್ಲಿರೋದು ಆತ್ಮನೇ, ನಮ್ಮಲ್ಲಿರೋದು ಆತ್ಮನೇ. ಇಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಜ್ಞಾನ ಹೊಂದಬೇಕು. ಜ್ಞಾನ ವಿಹೀನಂ ಪಶು ಸಮಾನಂ. ಇಲ್ಲಿ ಜ್ಞಾನ ಇಲ್ಲ ಅಂತಂದ್ರೆ ಮುಕ್ತಿ ಇಲ್ಲ. ಇಲ್ಲಿ ನಾವೆಲ್ಲರೂ ಬರೋದು ಪರಿವರ್ತನೆ, ಜಗದ ನಿಯಮ ಜ್ಞಾನ ಹೊಂದೋದಕ್ಕೋಸ್ಕರನೇ ಈ ಭೂಮಿ ಮೇಲೆ ಬರ್ತೀವಿ. ಬಂದು ಗೊತ್ತಿಲ್ಲದೆ ಅಜ್ಞಾನದಲ್ಲಿ ಮಾಯೆಯಿಂದ ನಾವೇನ್ ಮಾಡ್ತಾ ಇದ್ದೀವಿ, ಇದೇ ಕರೆಕ್ಟ್ ಅನ್ಕೊಂಡು, ಕಾಣೋದೇ ಸತ್ಯ ಅನ್ಕೊಂಡು ಜೀವನ ಮಾಡ್ತೀವಿ. ಅದು ಯಾವುದು ಅಲ್ಲ. ಸಂಗೀತದೊಂದಿಗೆ ಧ್ಯಾನ ಪ್ರಾರಂಭ ಆಗತ್ತೆ 2 ಗಂಟೆ. ತದನಂತರ ಪ್ರಾರ್ಥನೆ, ಒಂದು ದೀಪ ಆರಾಧನೆ ಜೊತೆಗೆ ಸರ್ವಧರ್ಮ ಸಮ್ಮೇಳನ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲಿ ಸುಮಾರು 10-11 ಜನ ಧರ್ಮಗುರುಗಳು ಬರ್ತಾರೆ. ಇಲ್ಲಿ ಗಂಟೆಗಟ್ಲೆ ಸ್ಪೀಚ್ ಇಲ್ಲ, ಕೇವಲ 10-15 ನಿಮಿಷ ಒಬ್ಬೊಬ್ಬರಿಗೆ ಅವರ ಧರ್ಮ ಏನ್ ಹೇಳುತ್ತೆ ಅದನ್ನ ಹೇಳ್ಬೇಕು. ಫೈನಲ್ಲು ನಮ್ಮ ಗುರುಗಳು ಅದನ್ನ ಫೈನಲ್ ಮಾಡಿ ಲಾಸ್ಟ್ ಮುಕ್ತಾಯ ಮಾಡ್ತೀವಿ ಸರ್. ಎಲ್ಲಾ ಧರ್ಮಗುರುಗಳನ್ನು ಇದು ಮಾಡಿದೀವಿ ಸರ್, ಬುದ್ಧಿಸ್ಟ್ ಇಂದ ಹಿಡಿದು. ಜೈನ್ ಗುರುಗಳು ಬರೋದಿಲ್ಲ ಸರ್, ಅವರು ಇಂಥ ಪಬ್ಲಿಕ್ ಇದಕ್ಕೆ ಬರೋದಿಲ್ಲ. ಅವರು ಉಳಿದವರು ಎಲ್ಲರೂ ಬರ್ತಾರೆ ಸರ್ ಇಲ್ಲಿ.